ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ನವೆಂಬರ್ ತಿಂಗಳಲ್ಲಿ ಕರೆಯಲಾದ ವಿವಿಧ ಹುದ್ದೆಗಳ ನೇಮಕಾತಿ ಮಾಹಿತಿಯನ್ನು ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಬಟ್ ಅಲ್ಲಿ ತನಕ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಭಾರತೀಯ ರೈಲ್ವೆಯಲ್ಲಿ ಪದವಿ ಪೂರ್ವ ಹುದ್ದೆಗಳ ನೇಮಕಾತಿ ಬಗ್ಗೆ ತಿಳಿಸಿಕೊಡ್ತೀನಿ. ಇದರಲ್ಲಿ ಹುದ್ದೆಯ ಹೆಸರು ಬಂದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರೈನ್ ಕ್ಲರ್ಕ್. ಇದರಲ್ಲಿ ಹುದ್ದೆಗಳ ಸಂಖ್ಯೆ ಬಂದು 3058 ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತದೆಲ್ಲೆಡೆ ಈ ಅವಕಾಶ ಪಡೆಯಬಹುದು. ವಿದ್ಯಾರ್ಹತೆ ಬಂದ್ಬಿಟ್ಟು PUC ಕಂಪ್ಲೀಟ್ ಮಾಡಿರಬೇಕು. ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ ಗರಿಷ್ಠ 30 ವರ್ಷಗಳ ತನಕ ಸಡಿಲಿಕೆ ಇದೆ. ಇನ್ನು ವೇತನದ ಬಗ್ಗೆ ನೋಡೋದಾದರೆ 19,900ರಿಂದ 21,700ರವರೆಗೆ ಇರುತ್ತದೆ. ಆಯ್ಕೆಯ ವಿಧಾನ ಬಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಸ್ಕಿಲ್ ಟೆಸ್ಟ್, ದಾಖಲೆಗಳ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಈ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 27/11/2025ರಂದಿರುತ್ತೆ. ಅರ್ಜಿ ಸಲ್ಲಿಕೆ ವಿಧಾನ ಬಂದ್ಬಿಟ್ಟು ಕಂಪ್ಲೀಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು 250 ರೂಪೀಸ್ ಬಂದ್ಬಿಟ್ಟು SC ST PWBD ಮಹಿಳಾ ಟ್ರಾನ್ಸ್ಜೆಂಡರ್ ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗಿರುತ್ತೆ. ಉಳಿದ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ. ಎರಡನೆಯ ಹುದ್ದೆ ಗುಪ್ತಚರ ಇಲಾಖೆ ನೇಮಕಾತಿ. ಇದರಲ್ಲಿ ಹುದ್ದೆಯ ಹೆಸರು ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್. ಹುದ್ದೆಗಳ ಸಂಖ್ಯೆ 258 ಹುದ್ದೆಗಳು. ಉದ್ಯೋಗ ಸ್ಥಳ ಇಡೀ ಭಾರತದೆಲ್ಲೆಡೆ ಅವಕಾಶ ಇದೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಇಂಜಿನಿಯರಿಂಗ್ ಅಥವಾ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಆಗಿರಬೇಕು. ವಯೋಮಿತಿ ಕನಿಷ್ಠ 18ರಿಂದ ಗರಿಷ್ಠ 27 ವರ್ಷವರೆಗೆ ವಯೋಮಿತಿ ಅವಕಾಶ ಇದೆ. ಆ್ಯಂಡ್ ವೇತನ ಬಂದ್ಬಿಟ್ಟು 44,900ರಿಂದ 1,42,400 ತನಕ ಇದೆ. ಆಯ್ಕೆಯ ವಿಧಾನ ಗೇಟ್ ಸ್ಟೋರ್, ಸ್ಕಿಲ್ಸ್ ಟೆಸ್ಟ್, ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/11/2025 ಇರುತ್ತದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಶುಲ್ಕ, ಪರೀಕ್ಷಾ ಶುಲ್ಕ 100 ರೂಪೀಸ್, 100 ರೂಪೀಸ್ ಇರುತ್ತೆ. ನೇಮಕಾತಿ ಪ್ರಕ್ರಿಯೆಗೆ 100 ರೂಪೀಸ್ ಇರುತ್ತೆ. ನೆಕ್ಸ್ಟ್ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ. ಹುದ್ದೆಯ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕಿ. ಹುದ್ದೆಗಳ ಸಂಖ್ಯೆ 453 ಹುದ್ದೆಗಳು. ಉದ್ಯೋಗ ಸ್ಥಳ ಹಾವೇರಿ ಮತ್ತು ಕೊಡಗು ಜಿಲ್ಲೆ. ವಿದ್ಯಾರ್ಹತೆ ಬಂದ್ಬಿಟ್ಟು 10ನೇ ತರಗತಿ ಅಥವಾ PUC ಪಾಸ್ ಆಗಿರಬೇಕು. ವಯೋಮಿತಿ ಕನಿಷ್ಠ 19 ವರ್ಷದಿಂದ ಗರಿಷ್ಠ 35 ವರ್ಷಗಳ ತನಕ ಸಡಿಲಿಕೆ ಇದೆ. ಆಯ್ಕೆಯ ವಿಧಾನ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಆಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾವೇರಿ ಜಿಲ್ಲೆಗೆ 17/11/2025, ಕೊಡಗು ಜಿಲ್ಲೆಗೆ 13/11/2025. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಹಾಗೂ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಹುದ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ರೈಲ್ವೆಯಲ್ಲಿ ನೇಮಕಾತಿ. ಸೊ ಈ ಹುದ್ದೆಯ ಹೆಸರು ಜೂನಿಯರ್ ಇಂಜಿನಿಯರ್, ಡಿಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್, ಕೆಮಿಕಲ್, ಮೆಟರ್ಜಿಕಲ್ ಅಸಿಸ್ಟೆಂಟ್. ಹುದ್ದೆಗಳ ಸಂಖ್ಯೆ 2596 ಹುದ್ದೆಗಳು. ಉದ್ಯೋಗ ಸ್ಥಳ ಭಾರತೆಲ್ಲೆಡೆ ಇರುತ್ತದೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 33 ವರ್ಷಗಳ ಸಡಿಲಿಕೆ ಇದೆ. ಸೊ ಟೋಟಲ್ ಆಗಿ ವೇತನ ಬಂದ್ಬಿಟ್ಟು ತಿಂಗಳಿಗೆ 35,400 ರೂಪೀಸ್ ಇರುತ್ತೆ. ಆಯ್ಕೆಯ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದಾಖಲೆಗಳ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/11/2025. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ. ಅರ್ಜಿ ಶುಲ್ಕ 250 ರೂಪೀಸ್ ಇರುತ್ತೆ. SC ST ಮಾಜಿ ಸೈನಿಕರು, PWBD ಮಹಿಳಾ ಟ್ರಾನ್ಸ್ಜೆಂಡರ್ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಹಾಗೂ ಉಳಿದ ಅಭ್ಯರ್ಥಿಗಳಿಗೆ 500 ರೂಪೀಸ್ ಥರ ಅರ್ಜಿ ಶುಲ್ಕ ಇರುತ್ತದೆ. ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಭಾರತೀಯ ರೈಲ್ವೆಯಲ್ಲಿ ಪದವೀಧರರ ಹುದ್ದೆಗಳ ನೇಮಕಾತಿ. ಹುದ್ದೆಯ ಹೆಸರು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಟ್ರಾಫಿಕ್ ಅಸಿಸ್ಟೆಂಟ್. ಸೊ ಟೋಟಲ್ 5,810 ಹುದ್ದೆಗಳು ಖಾಲಿವೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಭಾರತದೆಲ್ಲೆಡೆ ಇರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಪದವಿ ಪಡೆದಿರಬೇಕು.
ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ ಗರಿಷ್ಠ 33 ವರ್ಷಗಳ ತನಕ ಇರುತ್ತದೆ. ಹಾಗೂ ಮಾಸಿಕ ವೇತನ ಬಂದ್ಬಿಟ್ಟು 25,500ರಿಂದ 35,400 ತನಕ ಇರುತ್ತದೆ. ಆಯ್ಕೆಯ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಸ್ಕಿಲ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ದಾಖಲೆಗಳ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/11/2025. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಹಾಗೂ ಅರ್ಜಿ ಶುಲ್ಕ ಬಂದ್ಬಿಟ್ಟು 250ರಂತೆ SC ST ಮಾಜಿ ಸೈನಿಕರು, PWBD, ಮಹಿಳಾ, ಟ್ರಾನ್ಸ್ಜೆಂಡರ್, ಅಲ್ಪಸಂಖ್ಯಾತರಿಗೆ 250 ರೂಪೀಸ್ ಮತ್ತು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. ನೆಕ್ಸ್ಟ್ ಹುದ್ದೆ ನೋಡೋದಾದರೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನೇಮಕಾತಿ. ಈ ಹುದ್ದೆಯ ಹೆಸರು ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಅಭಿಯಂತರರು ಸಿವಿಲ್ ಮತ್ತು ವಿದ್ಯುತ್ತಲ್ಲಿ. ಹುದ್ದೆಗಳ ಸಂಖ್ಯೆ ಟೋಟಲ್ 44 ಇದೆ. ಉದ್ಯೋಗ ಸ್ಥಳ ಕರ್ನಾಟಕಾದ್ಯಂತ ಇರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ಪದವಿ ಪಡೆದಿರಬೇಕು ಅಥವಾ BE ವಿದ್ಯಾರ್ಹತೆ ಇರಬೇಕು. ವಯೋಮಿತಿ ಕನಿಷ್ಠ 18 ವರ್ಷದಿಂದ ಗರಿಷ್ಠ 38 ವರ್ಷಗಳವರೆಗೆ ಇರುತ್ತದೆ. ಆ್ಯಂಡ್ ಮಂತ್ಲಿ ಅಂದರೆ ಮಾಸಿಕ ವೇತನ ಬಂದ್ಬಿಟ್ಟು 43,100ರಿಂದ 97,100ರವರೆಗೆ ಇರುತ್ತದೆ. ಆಯ್ಕೆಯ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡುವಂಥದ್ದು. ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಇದೇ 14 ನವೆಂಬರ್ 2025ರಂದಿರುತ್ತದೆ. ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಹಾಗೂ ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗದವರಿಗೆ 750 ರೂಪೀಸ್, SC ST ಮಾಜಿ ಸೈನಿಕ ತೃತೀಯ ಲಿಂಗದವರಿಗೆ 500 ರೂಪೀಸ್ ಹಾಗೂ ವಿಶೇಷ ಚೇತನರವರಿಗೆ 250 ರೂಪೀಸ್ ಥರ ಅರ್ಜಿ ಶುಲ್ಕ ಇರುತ್ತದೆ. ನೆಕ್ಸ್ಟ್ ಹುದ್ದೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನೇಮಕಾತಿ. ಇದರ ಹುದ್ದೆಯ ಹೆಸರು ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಕಿರಿಯ ಸಹಾಯಕ, ಸಹಾಯಕ ಲೆಕ್ಕಿಗ, ನಿರ್ವಾಹಕ, ಸಹಾಯಕ ಸಂಚಾರ ನಿರೀಕ್ಷಕ, ಗ್ರಂಥಪಾಲಕ, ಸಹಾಯಕ ಅಭಿಯಂತರರು ಹಾಗೂ ಕಿರಿಯ ಅಭಿಯಂತರರು. ಹುದ್ದೆಗಳ ಸಂಖ್ಯೆ ಟೋಟಲ್ 705 ಹುದ್ದೆಗಳು ಖಾಲಿ ಇದೆ. ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರುತ್ತೆ. ವಿದ್ಯಾರ್ಹತೆ ಬಂದ್ಬಿಟ್ಟು 10ನೇ ತರಗತಿ ಅಥವಾ ITI, ಡಿಪ್ಲೊಮೊ ಅಥವಾ ಪದವಿ ಹೊಂದಿರಬೇಕು. ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷದಿಂದ ಗರಿಷ್ಠ 38 ವರ್ಷಗಳ ತನಕ ಇರುತ್ತದೆ. ಇಲ್ಲಿ ಮಾಸಿಕ ವೇತನ ₹18,660ರಿಂದ 1,34,200ರವರೆಗೆ ಇರುತ್ತದೆ. ಆಯ್ಕೆಯ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡುವಂಥದ್ದು. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14 ನವೆಂಬರ್ 2025. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಹಿಂದುಳಿದ ವರ್ಗದವರಿಗೆ 750 ರೂಪೀಸ್, SC ST ಮಾಜಿ ಸೈನಿಕ ತೃತೀಯ ಲಿಂಗದವರಿಗೆ 500 ರೂಪೀಸ್ ಹಾಗೂ ವಿಕಲಚೇತನನವರಿಗೆ ವಿಶೇಷ ಚೇತನ ಇರುವವರಿಗೆ 250 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. ಇದಿಷ್ಟು ನವೆಂಬರ್ ತಿಂಗಳಲ್ಲಿ ಕರೆಯಲಾದ ವಿವಿಧ ಹುದ್ದೆಗಳ ನೇಮಕಾತಿ ಮಾಹಿತಿಯನ್ನು ಡೀಟೇಲ್ ಆಗಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.